ಹೆಲೋ ಗೈಸ್, ವೆಲ್ಕಮ್ ಟು ನ್ಯೂ ಲಾಗ್. ಸೊ ಇವತ್ತು ನಮ್ಮ ಕಾಲೇಜಲ್ಲಿ ಪ್ರಾಜೆಕ್ಟ್ ಫೇರ್ ಇದೆ, ಎಕ್ಸಿಬಿಷನು. ಸೊ ಬನ್ನಿ ಹೋಗಿ ಎಲ್ಲರದು ಎಕ್ಸಿಬಿಷನ್. ಪಾಪ ಸ್ಟೂಡೆಂಟ್ ಕಷ್ಟಪಟ್ಟು ಐಡಿಯಾ ಹುಡುಕಿ ಏನೋ ಒಂದು ಪ್ರಾಜೆಕ್ಟ್ ಮಾಡಿರ್ತಾರೆ. ಸೊ ಅವ್ರದ್ದು ಏನು ಐಡಿಯಾ, ಏನು ಕ್ರಿಯೇಟಿವಿಟಿ ಅಂತ ಹೋಗಿ ನೋಡ್ಕೊಂಬರೋಣ. ಬನ್ನಿ ಗೈಸ್. ಗೈಸ್, ಕಾಲೇಜ್ ಒಳಗಡೆ ಬಂದಾಯಿತು. ನಮ್ಮ ಕ್ಲಾಸ್ ಅವರು ಪ್ರಾಜೆಕ್ಟ್ ಮಾಡಿದ್ದಾರೆ. ಏನು ಮಾಡಿದ್ದಾರೆ ನೋಡೋಣ, ಕೇಳೋಣ ಬನ್ನಿ ಅವ್ರ ಹತ್ರನೇ. ಪ್ರಾಜೆಕ್ಟ್ ಹೇಗಿದೆಯಾ ಮಗ? ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಜ್ವರ ಅದೊಂದು ಸ್ವಲ್ಪ ಕಟ್ ಮಾಡು ಮಗ. ಹಲೋ ಗೈಸ್, ದಿಸ್ ಇಸ್ ರಾಮ್ ಆ್ಯಂಡ್ ನನ್ನ ಟೀಮ್ ಮೆಂಬರ್ಸ್ ಇವರು ಬಂದ್ಬಿಟ್ಟು ಶ್ರೀರಕ್ಷಾ ಆ್ಯಂಡ್ ದಿಸ್ ಇಸ್ ಕವನ. ಓಕೆನಾ? ನಮ್ಮ ಪ್ರಾಜೆಕ್ಟ್ ಬಂದ್ಬಿಟ್ಟು OTP ಬೇಸ್ಡ್ ಆನ್ ಡೋರ್ ಲಾಕ್ ಸಿಸ್ಟಮ್ ಅಂತ ಮಾಡಿದ್ದೀವಿ. ಆ್ಯಂಡ್ ಇದು ಬಂದ್ಬಿಟ್ಟು ಸೆಕ್ಯೂರಿಟಿ ಸಿಸ್ಟಮ್ ಬೇಸ್ ಮೇಲೆ ಈ ಪ್ರಾಜೆಕ್ಟ್ನ ವರ್ಕ್ ಮಾಡಿದ್ದೀವಿ. ಓಕೆನಾ? ಆ್ಯಂಡ್ ಇದನ್ನು ಈ ಪ್ರಾಜೆಕ್ಟ್ ಮಾಡೋದಕ್ಕೆ ಏನೇನು ಯೂಸ್ ಮಾಡಿದ್ದೀವಿ ಅಂತ ಅಂದರೆ, ಒಂದು LCD ಡಿಸ್ಪ್ಲೇ, ಮತ್ತು IR ಸೆನ್ಸರ್, ಮತ್ತು ಇನ್ನೊಂದು ಲಾಕು, ಮತ್ತು ಇನ್ನೊಂದು 12 ವೋಲ್ಟ್ 2 ಆಂಪಿಯರ್, ಮತ್ತು ಇದು ಪವರ್ ಸಪ್ಲೈ, ರಿಲೇ ಮಾಡಲ್, ಆರ್ಡಿನೋ ಊನೋ, ಮತ್ತು ಇನ್ನೊಂದು ಕೀಪ್ಯಾಡ್, ಮತ್ತು GSM ಮಾಡಲ್. GSM ಮಾಡಲ್ ಏನು ಮಾಡುತ್ತೆ ಅಂತಂದರೆ OTP ಸೆಂಡ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಓಕೆನಾ? ಆ್ಯಂಡ್ ಇದು ಪ್ರೋಗ್ರಾಮಿಂಗ್ ಎಲ್ಲ ಇದು ನಾವು ಮಾಡ್ಕೊಂಡಿರೋದು. ಇದು ಯಾವುದೇ ಒಂದು ನಂಬರ್ಗೆ ಬೇಕಾದರೂ ಕೂಡ ಇದನ್ನು ಆಕ್ಸೆಸ್ ಮಾಡ್ಕೋಬೋದು. ಬಟ್ ನಾನು ಇಲ್ಲಿ ಒಂದೇ ಒಂದು ನಂಬರ್ನ ಇಲ್ಲಿ ಆಕ್ಸೆಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಓನರ್ ಯಾರು ಇರ್ತಾರೋ ಸೊ ಅವ್ರಿಗೆ ಮಾತ್ರ ಇದು OTP ಹೋಗುತ್ತೆ. ಓಕೆನಾ? ಆ್ಯಂಡ್ ಈ ಪ್ರಾಜೆಕ್ಟ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ, ಇಲ್ಲಿ ಬಂದುಬಿಟ್ಟು IR ಸೆನ್ಸರ್ ಮೇಲೆ ಇಲ್ಲಿ ಟ್ಯಾಪ್ ಮಾಡಬೇಕು. ರಿಮೂವ್ ಮಾಡಿದಾಗ ಇಲ್ಲಿ ಸೆಂಡಿಂಗ್ OTP ಅಂತ ಬರುತ್ತೆ. ಸೊ ಇಲ್ಲಿ ಸೆಂಡಿಂಗ್ OTP ಅಂತ ಬಂದಾಗ ಇಲ್ಲಿ OTP ಸೆಂಡ್ ಆಗಿರುತ್ತೆ. ಓಕೆನಾ? OTP ಸೆಂಡ್ ಆಗಿ 30 ಸೆಕೆಂಡ್ಸ್ ಒಳಗಡೆ ನಾವಿಲ್ಲಿ ಇದನ್ನ ಹಾಕ್ಬೇಕು. 229292. ಓಕೆ, ಇವಾಗ ಡೋರ್ ಲಾಕ್ ಓಪನ್ ಆಗಿದೆ, ಮತ್ತೆ ಕ್ಲೋಸ್ ಆಗುತ್ತೆ. ಓಕೆನಾ? ಆ್ಯಂಡ್ ಇದು ಏನಕ್ಕೆ ಅಂತ ಅಂದರೆ, ನಾವು ಒಂದು ಸ್ವಲ್ಪ ಟೈಮ್ ಲಿಮಿಟ್ ಎಲ್ಲ ಒಂದು ಸ್ವಲ್ಪ ಕಮ್ಮಿ ಕೊಟ್ಟಿದ್ದೀವಿ ಎಕ್ಸ್ಪ್ಲೇನ್ ಮಾಡೋ ಒಂದು ಪರ್ಪಸ್ಗೋಸ್ಕರ ಅಷ್ಟೇ. ಆ್ಯಂಡ್ ಇದು ಡೋರ್ ಲಾಕ್ ಸಿಸ್ಟಮ್ ಅಂತ ಜಸ್ಟ್ ನಾವು ಇದು ನೇಮಿಂಗ್ ಮಾಡಿರೋದು. ಬಟ್ ಇದನ್ನ ಆಫೀಸ್ಗೆ, ಮನೆಗೆ, ಮತ್ತು ಸೇಫ್ಟಿ ಲಾಕರ್ಗೆ ಕೂಡ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಮತ್ತು ಫಿಕ್ಸ್ ಮಾಡ್ಕೋಬೋದು. ಓಕೆನಾ? ಆ್ಯಂಡ್ ಈ ಪ್ರಾಜೆಕ್ಟ್ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಆ್ಯಂಡ್ ನಮ್ಮ ಫ್ರೆಂಡ್ ಚಾನಲ್ಗೂ ಕೂಡ ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಗೈಸ್. ನೋಡಿದ್ರಲ್ಲ ಪ್ರಾಜೆಕ್ಟ್ ಏನು ಸಕ್ಕತ್ತಾಗಿ ಮಾಡಿದ್ದಾರೆ ಪ್ರಾಜೆಕ್ಟ್ಸ್ನ. ನಾನು ಈ ಥರ ಯೋಚನೆ ಮಾಡಿರಲಿಲ್ಲ ಈ ಪ್ರಾಜೆಕ್ಟ್ ಬಗ್ಗೆ. ಸೊ ಥ್ಯಾಂಕ್ ಯು ರಾಮ್. ಥ್ಯಾಂಕ್ ಯು ರಾಮ್ ಆ್ಯಂಡ್ ಟೀಮ್ಸ್. ಗೈಸ್, ಇವಾಗ ಫಸ್ಟ್ ಪ್ರಾಜೆಕ್ಟ್ ನೋಡಾಯ್ತಲ್ಲ ಹೆಂಗಿತ್ತು ಅಂದ್ಬಿಟ್ಟು ಅವ್ರ ಎಕ್ಸ್ಪ್ಲನೇಷನ್ ಎಲ್ಲ. ಪ್ರಾಜೆಕ್ಟ್ ಚೆನ್ನಾಗಿದೆ, ಆಸಮ್ ಆಗಿದೆ. ಇವಾಗ ಇನ್ನೊಬ್ರದ್ದು ನೋಡೋಣ ಬನ್ನಿ, ನಮ್ಮ ಪಕ್ಕದಲ್ಲಿರೋರ್ದು ಹೇಗೆ ಮಾಡಿದ್ದಾರೆ ಅಂತ. ಬ್ರೋ, ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಹೇಳಿ ಬ್ರೋ, ಹೆಂಗಿದೆ, ಏನು? ಸೊ ನಾವು ವಿಮೆನ್ ಸೇಫ್ಟಿ ಡಿವೈಸ್ ಅಂತ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದೀವಿ. ಈ ಪ್ರಾಜೆಕ್ಟ್ ಬೇಸಿಕ್ಲಿ ಏನಂತ ಅಂದ್ರೆ, ಯಾರು ಡೇಂಜರ್ ಅಲ್ಲಿ ಇದ್ರೆ ಅವಾಗ ಪೊಲೀಸು, ಆಂಬ್ಯುಲೆನ್ಸ್, ಫಸ್ಟ್ ರೆಸ್ಪಾಂಡರ್ಸ್ ಅಲ್ಲ. ಯಾಕಂದ್ರೆ ಅವ್ರು ಮಿನಿಮಮ್ ರೀಚ್ ಆಗಿ 30 to 40 ಮಿನಿಟ್ಸ್ ಅವ್ರಿಗೆ ತಗೊಳುತ್ತೆ ಮಿನಿಮಮ್. ದ ಫಸ್ಟ್ ರೆಸ್ಪಾಂಡರ್ಸ್ ಆರ್ ದ ಪೀಪಲ್ ಇನ್ ದರ್ ಸರೌಂಡಿಂಗ್, ಅಂದ್ರೆ ಕಾಮನ್ ಪಬ್ಲಿಕ್. ಸೊ ಈ ಡಿವೈಸ್ ಏನ್ ಮಾಡುತ್ತಂದ್ರೆ, ಯಾರಾದ್ರೂ ಏನೋ ಡೇಂಜರ್ ಅಲ್ಲಿ ಇದ್ದಾರೆ, ರಾಬರಿ ಅಥವಾ ಏನೋ ಥೆಫ್ಟ್, ಯಾವುದೋ ಸೀರಿಯಸ್ ಡೇಂಜರ್ ಅಲ್ಲಿ ಇದ್ರೆ ಜಸ್ಟ್ ಒನ್ ಟ್ಯಾಪ್ ಮಾಡ್ತಿದ್ದಂಗೆ 100 ಮೀಟರ್ ರೇಡಿಯಸ್ ಅಲ್ಲಿ ಯಾರ ಡಿವೈಸಸ್ ಇದೆ ಅಥವಾ ನಮ್ಮ ಮೊಬೈಲ್ ಆ್ಯಪ್ ಇನ್ಸ್ಟಾಲ್ಡ್ ಇರುತ್ತೆ, ಅವ್ರೆಲ್ಲರಿಗೂ ಒಂದು ನೋಟಿಫಿಕೇಶನ್ ಹೋಗುತ್ತೆ ಅಲಾಂಗ್ ವಿತ್ alert with the GPS coordinates. So idrinda enagutte, and then the people in the public in the surrounding can choose to help them. Adinda ನಾವು serious crime ಆಗೋದ್ರಿಂದ ನಾವು ಪ್ರಿವೆಂಟ್ ಮಾಡಬಹುದು. ಸೊ ಬೇಸಿಕ್ ಇದು ನಮ್ಮ ಪ್ರಾಜೆಕ್ಟ್ ಐಡಿಯಾ. ಗೈಸ್, ನೋಡೋದಲ್ಲ ಪ್ರಾಜೆಕ್ಟು. ಡೆಮೋ ತೋರಿಸ್ತೀನಿ ಗೈಸ್. ಓಕೆ, ನೋಡೋದಲ್ಲ ಪ್ರಾಜೆಕ್ಟು ಎಷ್ಟು ಚೆನ್ನಾಗಿತ್ತು. ಸೊ ಈ ಥರ ಇನ್ನೂ ಹೆಚ್ಚು ಪ್ರಾಜೆಕ್ಟ್ಸ್ಗಳು ಬಂದರೆ ಇನ್ನೂ ಹೆಲ್ಪ್ ಆಗುತ್ತೆ. ಬ್ರೋ, ಥ್ಯಾಂಕ್ ಯು. ಬೆಳಿಗ್ಗೆ ಅಂತ ಬ್ಲಾಗರ್ ಹೊಟ್ಟೆ ಹಸ್ಕೊಂಡು ಕೂತಾನೆ. ಗೈಸ್, ನಮ್ದು ಇದೇ ಕಾಲೇಜು, ಕ್ವಾಡ್ರಾಂಗಲ್. ನೋಡಿ ಹೆಂಗಿದೆ ಕ್ಲಾಸ್. ಗೈಸ್, ಇವಾಗ ನೋಡಿ, ಇವಾಗ ಇವ್ರದ್ದು 2 ರಿವ್ಯೂ ಆಯ್ತು. ಸೊ ಇನ್ನು ಮಿಕ್ಕಿದ ಇನ್ನು ಎಷ್ಟು ಜನ ಇದ್ದಾರೆ, ತುಂಬಾ ಜನ ಇದ್ದಾರೆ. ತುಂಬಾ ಎಲ್ಲ ಪ್ರಾಜೆಕ್ಟ್ ತೋರ್ಸಕ್ಕಾಗಲ್ಲ. ಸೊ ಯಾವ್ದಾದ್ರು ಒಂದು ಸೆಲೆಕ್ಟೆಡ್ ಮಾತ್ರ ತೋರಿಸ್ತೀನಿ. ಬನ್ನಿ ಹೋಗೋಣ, ನೋಡಿ ಚೆಕ್ಔಟ್ ಮಾಡೋಣ.
ಗೈಸ್ ಇವಾಗ ಇಷ್ಟೊತ್ತು ಆ ಪ್ರಾಜೆಕ್ಟ್ಸ್ ನೋಡಿದ್ರೆ ಇವಾಗ ಇನ್ನೊಂದು ಪ್ರಾಜೆಕ್ಟ್ ನೋಡಿ, ಸ್ಮಾರ್ಟ್ ಎನರ್ಜಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಫಾರ್ ಎ ಸ್ಮಾರ್ಟ್ ಬಿಲ್ಡಿಂಗ್ ಅಂತ. ಇವ್ರು ಹೆಂಗೆ ಸ್ಮಾರ್ಟ್ ಆಗಿ ಮಾಡಿದ್ದಾರೆ ಕೇಳೋಣ ಬನ್ನಿ, ಅವ್ರನ್ನೇ ಕೇಳೋಣ. ಹಾಯ್ ಬ್ರೋ. ನಾವು ಯೂಸ್ ಮಾಡ್ತಿರೋದು ಓಕೆ ಸ್ಮಾರ್ಟ್ ಎನರ್ಜಿ ಮ್ಯಾನೇಜ್ಮೆಂಟ್ ಅಂತ. ಅಲ್ಲಿ ಬ್ಲಾಕ್ ಡಯಾಗ್ರಾಮ್ ಇದೆ. ಸ್ಟಾರ್ಟ್ ನಮ್ದಿಲ್ಲ 3 ಆಬ್ಜೆಕ್ಟಿವ್ಸ್ ಇದೆ ನಮಗೆ ಕಾನ್ಸೆಪ್ಟ್ ಅಲ್ಲಿ. ಒಂದು ರಿನ್ಯೂವಬಲ್ ಎನರ್ಜಿ ಅಂತ. ರಿನ್ಯೂವಬಲ್ ಎನರ್ಜಿ ಯೂಸ್ ಮಾಡಿ ಅಂದ್ರೆ ಸೋಲಾರ್ ಎನರ್ಜಿನ ಯೂಸ್ ಮಾಡಿ ಆ ಎನರ್ಜಿನ ಪ್ರೊಡ್ಯೂಸ್ ಮಾಡಿ ಅದನ್ನ ಮತ್ತೆ ಎಕ್ಸೆಸಿವ್ ಯೂಸ್ಗೋಸ್ಕರ ನೈಟ್ ಯೂಸಿಗೋಸ್ಕರ ನಾವು ಬ್ಯಾಟ್ರಿ ಸ್ಟೋರ್ ಮಾಡಿ ಓಕೆ ಬ್ಯಾಟ್ರಿ ಸ್ಟೋರ್ ಮಾಡಿ ಯೂಸ್ ಮಾಡ್ಬೋದು. ಒಂದು ಆಬ್ಜೆಕ್ಟಿವ್. ಸೆಕೆಂಡ್ ಆಬ್ಜೆಕ್ಟಿವ್ ಏನಂದ್ರೆ ಅನಾಲಮಿಕ್ ಡಿಟೆಕ್ಷನ್ ಅಂತ. ಅನಾಲಮಿಕ್ ಡಿಟೆಕ್ಷನ್ ಅಲ್ಲಿ ಏನಿಲ್ಲ, ನಾವು ಫಸ್ಟ್ ಎಲ್ಲರೂ ಒಂದು ಸ್ಮಾರ್ಟ್ ಬಿಲ್ಡಿಂಗ್ ಅಲ್ಲಿ ಫೈರ್ ಎಲ್ಲ ಡಿಟೆಕ್ಟ್ ಆದ್ರೆ ಫೈರ್ನ ಡಿಟೆಕ್ಟ್ ಮಾಡಿ GSM ಮಾಡೆಲ್ ಯೂಸ್ ಮಾಡಿ ನಾವು ಅವನಿಗೆ ಯಾರು ಓನರಿಗೆ ಮೆಸೇಜ್ ಕಳಿಸ್ಬೋದು. ಕರೆಂಟ್ ಸೆನ್ಸರ್ ಯೂಸ್ ಮಾಡಿ ನಮಗೆ ಒಂದು ಪ್ರಿಡಿಕ್ಟಿವ್ ಎಷ್ಟು ಎನರ್ಜಿ ಬರ್ಬೋದು ಇನ್ನೊಂದು ತಿಂಗಳಲ್ಲಿ ಇದೇ ತರ ಎಕ್ಸೆಸಿವ್ ಆಗಿ ಹೋಗ್ತಾನೆ ಇದ್ರೆ ಎಷ್ಟು ಕರೆಂಟ್ ಬಿಲ್ ಬರ್ಬಾರ್ದು ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಕರೆಂಟ್ ಸೆನ್ಸರ್ ಇನ್ನೊಂದು ಆಬ್ಜೆಕ್ಟಿವ್ ಏನಂದ್ರೆ ನೀನು ಒಂದು ಲಿಮಿಟ್ ಸೆಟ್ ಮಾಡಿರ್ತೆ, ಇಷ್ಟು ವೋಲ್ಟೇಜ್ ಇಷ್ಟೇ ಯೂಸ್ ಮಾಡಬೇಕು ಅಂತ. ಅದಕ್ಕಿಂತ ಜಾಸ್ತಿ ಸೆಟ್ ಯೂಸ್ ಆದರೆ GSM ಮಾಡೆಲ್ ಯೂಸ್ ಮಾಡಿ ಅವನಿಗೆ ಬ್ಲಿಂಕ್ ಆ್ಯಪಲ್ಲಿ ಮೆಸೇಜ್ ಕಳಿಸ್ಬೋದು, ವಾರ್ನಿಂಗ್ ಥರ ಕಳಿಸ್ಬೋದು. ಓಕೆ ಗೈಸ್, ನೋಡಿದ್ರಲ್ಲ ಪ್ರಾಜೆಕ್ಟ್ ಎಷ್ಟು ಚೆನ್ನಾಗಿತ್ತು, ಸ್ಮಾರ್ಟ್ ಎನರ್ಜಿ ಮ್ಯಾನೇಜ್ಮೆಂಟು. ಸೊ ಇನ್ನೂ ತುಂಬ ಜನ ಇದ್ದಾರೆ ಮಾಡೋರು, ಎಲ್ಲರ ಹತ್ರ ಹೋಗಿ ರಿವ್ಯೂ ಕೇಳೋಕ್ಕಾಗಲ್ಲ ಅಂತ ಒಂದು ಸೆಲೆಕ್ಟೆಡ್ ಮಾತ್ರ ಮಾಡಿದ್ದೀನಿ. ನೋಡಿ ಎಲ್ಲರನ್ನ ತೋರಿಸ್ತೀನಿ, ನೋಡಿ ತೋರಿಸ್ತೀನಿ. ನೋಡಿ ಇಷ್ಟು ಜನನು ಮಾಡೋರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಗೈಸ್, ಎಲ್ಲರೂ ಸಕ್ಕತ್ತಾಗಿ ಮಾಡಿದ್ದಾರೆ ಪ್ರಾಜೆಕ್ಟ್ಸ್ ಮಾತ್ರ. ಬ್ರೋ ಇವ್ರನ್ನ ರಿವ್ಯೂ ಕೇಳೋಣ ಬನ್ನಿ, ಹೆಂಗ ಬ್ರೋ ಹೆಂಗ ಅನಿಸ್ತಿದೆ ನಿಮ್ಗೆ? ಚೆನ್ನಾಗಿ ಅನಿಸ್ತಾ ಇದೆ. ಇನ್ಫಾರ್ಮೇಶನ್ ಎಲ್ಲ ಸಿಗ್ತಾ ಇದೆ ಬೇರೆಯವ್ರದ್ದೆಲ್ಲ ನೋಡ್ಬಿಟ್ಟು. ಇಟ್ಸ್ ಕ್ವೈಟ್ ಗುಡ್. ಗೈಸ್ ಇವ್ರು ನಮ್ಮ ಫೇವ್ರೆಟ್ ಮ್ಯಾಮ್, ಅಂದ್ರೆ ಎಲ್ಲರಿಗೂ ಇಷ್ಟ. ಅವ್ರನ್ನ ಕೇಳೋಣ ಬನ್ನಿ, ಹೆಂಗೆ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಈ ಪ್ರಾಜೆಕ್ಟ್ ಎಲ್ಲ. ಮ್ಯಾಮ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿದೆ, ಹುಡುಗರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇವ್ರು ನಮ್ಗೆ ಗೊತ್ತಿರೋ ಫ್ರೆಂಡ್ಸ್ ಸ್ಟೂಡೆಂಟ್ಸ್ ಎಲ್ಲ ತುಂಬ ಕ್ಲೋಸ್. ಇವರು ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಇಟ್ ವಾಸ್ ಲೈಕ್ ಸೋಲಾರ್ ಬೇಸ್ಡ್ ಪ್ರಾಜೆಕ್ಟ್, ಚೆನ್ನಾಗಿದೆ. ಯಾರು ಗೈಸ್ ಇಷ್ಟೊತ್ತು ಪ್ರಾಜೆಕ್ಟ್ ನೋಡೋದಾಯ್ತು. ಸೊ ಬನ್ನಿ ನಮ್ಮ ಫ್ರೆಂಡ್ನ ಹೆಂಗ್ ಅನಿಸ್ತು ಇವತ್ತು ಬಂದಿದ್ದಕ್ಕೆ, ಡೇ ಹೆಂಗಿತ್ತು ಅಂತ ಕೇಳ್ಕೊಂಬರೋಣ ಬನ್ನಿ. ಹೆಂಗ ಅನಿಸ್ತು ಫ್ರೆಂಡ್ ಯೋಗೀಶ್? ರಿವ್ಯೂ ಎಲ್ಲ ತುಂಬಾ ಚೆನ್ನಾಗಿ, ಪ್ರಾಜೆಕ್ಟ್ ಐಡಿಯಾಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನಾವು ಫಸ್ಟ್ ಆಫ್ ಆಲ್ ಅಟೆಂಡೆನ್ಸ್ ಹಾಕ್ಸ್ಕೊಂಡು ಹೋಗ್ಬರೋಣ ಅಂತ ಅನ್ಕೊಂಡಿದ್ದು. ಇಲ್ಲಿ ನೋಡಿದ್ರೆ ಇದು ಪ್ರಾಜೆಕ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿರವೆ. ಗೈಸ್ ಇವಾಗ ಒಬ್ರನ್ನ ರಿವ್ಯೂ ಕೇಳಾಯ್ತು. ಸೊ ಇನ್ನೊಬ್ರು ಬ್ರೋ ಇದ್ದಾರೆ, ಅವ್ರನ್ನ ಕೇಳೋಣ ಹೆಂಗ್ ಅನಿಸ್ತಿದೆ, ಹೆಂಗ್ ಇವತ್ತು ಡೇ ಹೆಂಗಿತ್ತಂತ. ಬನ್ನಿ ಬ್ರೋ, ಹೆಂಗಿತ್ತು? So it was really impressive. I saw all my juniors who were involved in the electronics department. I am from the electronics department, and I also saw the computer science branch students doing IoT things, which was really impressive. So the jurors, in the interaction with jurors was also great, and the teachers and the professionals who arrived was also great. So totally it was a very great experience. ಗೈಸ್ ಎಷ್ಟೊತ್ತು ಇವ್ರದೆಲ್ಲ ಬೇರೆಯವ್ರದ್ದು ನೋಡಾಯ್ತು. ಇವಾಗ ನಮ್ಮ ಸೀನಿಯರ್ ನಮ್ಮ ಬ್ರಾಂಚ್ ಡಿಪಾರ್ಟ್ಮೆಂಟ್ ಇರೋರು ಮಾಡಿದ್ದಾರೆ. ಅವ್ರು ಹೆಂಗ್ ಮಾಡಿದ್ದಾರೆ ನೋಡಿ, ಅವ್ರ ಐಡಿಯಾ ಕೇಳೋಣ ಬನ್ನಿ. ಬ್ರೋ ಹಾಯ್. ಹೆಲೋ, ನಿಮ್ ಐಡಿಯಾ ಬಗ್ಗೆ ಹೇಳಿದ್ರು. ಸೊ ಬೇಸಿಕಲಿ ಬ್ರೋ, ನಮ್ಮ ಐಡಿಯಾ ಇಟ್ಸ್ ಕಾಲ್ಡ್ ವಿದ್ಯಾಸಾರಥಿ. ಓಕೆನಾ? ಈಗ ಟೀಚರ್ಸ್ ದೇ ಹ್ಯಾವ್ ಆಲ್ ದೀಸ್ ಮಂಡೇನ್ ಟಾಸ್ಕ್ಸ್ ಅಂಡ್ ಆಲ್. ಅಟೆಂಡೆನ್ಸ್ ತಗೊಳ್ಳೋದು, ಕೋರ್ಸ್ ಪ್ಲಾನ್ ಮಾಡೋದು, ಲೆಸನ್ ಪ್ಲಾನ್ ಮಾಡೋದು, ಇಲ್ಲ ಟಾಸ್ಕ್ ಮ್ಯಾನೇಜ್ಮೆಂಟ್ ಮಾಡೋದು. ಆಲ್ ದಿಸ್ ಟೇಕ್ಸ್ ಟೈಮ್. ಕ್ಲಾಸಿಗೆ ಬಂದು 15 ಮಿನಿಟ್ಸ್ ಅದರಲ್ಲೇ ವೇಸ್ಟ್ ಆಗುತ್ತೆ. ವಿ ಆರ್ ಆಟೋಮೇಟಿಂಗ್ ಆಲ್ ಆಫ್ ದಿಸ್ ಯೂಸಿಂಗ್ AI. ವಿ ಆರ್ AI ಸ್ಟೂಡೆಂಟ್ಸ್ ಅಲ್ವಾ? ಸೊ ವಿ ಹ್ಯಾವ್ ಮೇಡ್ ದಿಸ್ ಆಲ್ ಪಾಸಿಬಲ್ ಇನ್ ಜಸ್ಟ್ 5 minutes. All they have to do is do a few clicks. ಮಾತಲ್ಲೂ ಹೇಳ್ಬೋದು. They can just use voice to text to voice, voice to text, whatever. Everything is done like that. All of this is automated. So I'll just show you what all features we have. So ಇಲ್ಲಿ task manager ಇದೆ. It's a collaborative task manager ಅಂತ. We have a schedule generator or a timetable generator. We have a lesson planner. So ಇವತ್ತಿನ ಕ್ಲಾಸ್ಗೆ ಏನ್ ಮಾಡಬೇಕು ಅಂತ it will just 5 minutes ಅಲ್ಲಿ it will give you a lesson plan. Attendance system.
Attendance system, I can't tell you much about it, but it's very cool and it's going to make all your students' lives horrible. Course plan ಇಡೀ ಸೆಮಿಸ್ಟರ್ಗೆ ಯಾವತ್ತು ಏನು ಟಾಪಿಕ್ ತಗೋಬೇಕು ಅಂತ ಆಟೋಮೇಟ್ ಮಾಡಿದ್ದೀವಿ. ಇಟ್ ವಿಲ್ ಕ್ರಿಯೇಟ್ ಅ ಸಿಂಪಲ್ CSV ಫೈಲ್ ಅಂಡ್ ಡಿಸ್ಕವರಿ ಇಂಜಿನ್ ಇಸ್ ಫಾರ್ ದ ಸ್ಟೂಡೆಂಟ್ಸ್. ಸೊ ನಾವು ಯಾವುದೋ ಒಂದು ಸಬ್ಜೆಕ್ಟ್ ಬಗ್ಗೆ ಕಲಿಬೇಕು ಅಂದ್ರೆ ಇಟ್ ಕ್ರಿಯೇಟ್ಸ್ ಅ ರೋಡ್ ಮ್ಯಾಪ್ saying what all sources can be accessed, verified sources, textbooks, research papers. It will create a roadmap of saying what all topics should be covered to master this subject. Okay, this is our basic project. Yeah. Wow. What do you say? Yeah. ಮಾಡ್ದ ಗೈಸ್, ನೋಡಿದ್ರಲ್ಲ ಏನು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಪ್ರಾಜೆಕ್ಟ್ಸು. ಸೊ ಬ್ರೋ, ಇದರಿಂದ ಸ್ಟೂಡೆಂಟ್ಸ್ಗೆ ಏನು ಹೆಲ್ಪ್ ಆಗ್ಬೋದು? This is mainly catered towards the teachers. Students ಗೆ ನಾವು ತುಂಬಾ ಜನ ಎಲ್ಲರೂ ಹೆಲ್ಪ್ ಮಾಡ್ತಾ ಇದ್ದಾರೆ, ಟೀಚರ್ಸ್ ಗೆ ಯಾರು ಏನು ಮಾಡ್ತಾ ಇಲ್ಲ. ಸೊ ವಿ ಆರ್ ಫೋಕಸಿಂಗ್ ಆನ್ ಟೀಚರ್ಸ್. ಸ್ಟೂಡೆಂಟ್ಸ್ಗೂ ಒಂದು ಫೀಚರ್ ಮಾಡಿದ್ದೀವಿ, ಆಸ್ ಐ ಸೆಡ್. ಯೂಸ್ಫುಲ್ ಆದ್ರೆ ಯೂಸ್ ಮಾಡ್ಕೊಳ್ಳಿ. ವಿ ಆರ್ ಗೋಯಿಂಗ್ ಟು ಕಾಪಿರೈಟ್ ದಿಸ್, ಸೊ ಯು ಕಾಂಟ್ ಕಾಪಿ ಇಟ್ ಆಬ್ವಿಯಸ್ಲಿ. ಸಿ ಯು ಸೂನ್. ಗೈಸ್, ಇಷ್ಟೊತ್ತು ನೋಡಿದ್ರಲ್ಲ ಪ್ರಾಜೆಕ್ಟ್ ಫೇರ್ ಎಕ್ಸಿಬಿಷನ್ ಹೆಂಗಿತ್ತು ಅಂತ. ಒಬ್ಬೊಬ್ರದ್ದು ಒಂದೊಂದು ಟ್ಯಾಲೆಂಟು ಸೀರಿಯಸ್ಲಿ ಸ್ಟೂಡೆಂಟ್ಸ್ ಮಾತ್ರ ಆಸಮಾಗಿ ಮಾಡಿದ್ದಾರೆ. ಸೊ ಫುಲ್ ತೋರ್ಸೋಕ್ಕಾಗಿಲ್ಲ, ಸೊ ಸಾರಿ, ಫುಲ್ ತೋರ್ಸೋಕ್ಕಾಗಿಲ್ಲ. ಸೊ ಎಷ್ಟಾಗಿದೆ ಅಷ್ಟು ತೋರಿಸಿದ್ದೀನಿ ಆ್ಯಂಡ್ ಎಷ್ಟು ರಿವ್ಯೂಸು ಎಲ್ಲ ಫೀಡ್ಬ್ಯಾಕ್ ಎಲ್ಲ ತೋರಿಸಿದ್ದೀನಿ. ಸೊ ಓಕೆ ಗೈಸ್, ಇವತ್ತಿಗೆ ನಾನು ಲಾಗ್ ಎಂಡ್ ಮಾಡ್ತಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.